ಡ್ಯೂಟಿಯಲ್ಲಿದ್ದ ಪೊಲೀಸಮ್ಮನ ಚಿನ್ನದ ಸರವನ್ನೇ ಎಗರಿಸಿದ ಕಳ್ಳರು. ಶಿವಮೊಗ್ಗದಲ್ಲಿ ಎಎಸ್ಐ ಅಧಿಕಾರಿಯ ಚಿನ್ನ ಎಸ್ಕೇಪ್ ಮಾಡಿದ ಖದೀಮರು. ಕಳ್ಳರು ಎಲ್ಲಿ ಹೇಗೆ ಬರುತ್ತಾರಂತ ಹೇಳೋಕೆ ಆಗಲ್ಲ ಕಣ್ರಿ. ಆದ್ರೆ ಇಲ್ಲಿ ನೋಡಿ, ಡ್ಯೂಟಿ ಮೇಲಿದ್ದ ಪೊಲೀಸ್ ಅಧಿಕಾರಿಯ ಚಿನ್ನವನ್ನೇ ಕಳ್ಳರು ಕದ್ದು ಎಸ್ಕೇಪ್ ಆಗಿದ್ದಾರೆ. ಲೇಡಿ ಪೊಲೀಸ್ ಅಂದ್ರೇನು, ಅವರು ಕೂಡ ಒಂದು ಹೆಣ್ಣು ತಾನೆ. ಡ್ಯೂಟಿ ಮಾಡುವಾಗ ಹಾಕಿಕೊಂಡ ಚಿನ್ನದ ಸರವನ್ನ ಗುಂಪಿನಲ್ಲಿ ಗೋವಿಂದ ಮಾಡ್ಬಿಟ್ಟಿದ್ದಾರೆ. ಅಂದಾಗೆ ಈ ರೀತಿ ಘಟನೆ ನಡೆದಿರೋದು ಶಿವಮೊಗ್ಗದಲ್ಲಿ ಕಣ್ರಿ. ಕೋಟೆ ಪೊಲೀಸ್ ಠಾಣೆಯ ಎಎಸ್ಐ ಅಮೃತಾಬಾಯಿ ಇವರು ಚಿನ್ನವನ್ನ ಕಳೆದುಕೊಂಡ ಪೊಲೀಸ್ ಅಧಿಕಾರಿ. ಇತ್ತೀಚೆಗಷ್ಟೇ ಇದನ್ನ ಖರೀದಿ ಮಾಡಿದ್ರಂತೆ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಬಿಜೆಪಿಯ ಧೋರಣೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ರು. ಲೇಡಿ ಅಧಿಕಾರಿ ಡ್ಯೂಟಿಯಲ್ಲಿದ್ದಾಗಲೇ ಗಲಾಟೆಯ ವೇಳೆ ಕಳ್ಳರು ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾರೆ. ಲೇಡಿ ಪೊಲೀಸ್ ಅಧಿಕಾರಿಯ ಕೊರಳಲ್ಲಿ 60 ಗ್ರಾಂ ಚಿನ್ನದ ಸರವನ್ನ ಯಾರೋ ಕದ್ಕೊಂಡ್ಬಿಟ್ಟಿದ್ದಾರೆ. ಮೊದಲೇ ಇದೀಗ ಚಿನ್ನದ ಬೆಲೆ ಗಗನಕ್ಕೇರಿದೆ. 10 ಗ್ರಾಂ ಚಿನ್ನದ ದರ ಸದ್ಯಕ್ಕೆ 1,36,000 ರೂಪಾಯಿ ಚಿಲ್ಲರೆ ಗಡಿ ದಾಟಿದೆ. ಈ ಲೆಕ್ಕದ ಪ್ರಕಾರ ನೋಡೋದಾದ್ರೆ 60 ಗ್ರಾಂ ಚಿನ್ನದ ಬೆಲೆ 8,16,000 ರೂಪಾಯಿ ಚಿಲ್ಲರೆ ಆಗುತ್ತದೆ. ಹಾಗಾದ್ರೆ ಒಂದೇ ಒಂದು ಪ್ರತಿಭಟನೆಯಲ್ಲಿ ಲೇಡಿ ಆಫೀಸರ್ 8 ಲಕ್ಷ ರೂಪಾಯಿ ಕ್ಷಣ ಮಾತ್ರದಲ್ಲಿ ಕಳೆದುಕೊಂಡಂತಾಗಿದೆ. ಚಿನ್ನದ ಸರವನ್ನ ಕಳೆದುಕೊಂಡ ಮಹಿಳಾ ಪೊಲೀಸ್ ಅಧಿಕಾರಿ ಕಣ್ಣೀರು ಇಡ್ತಿದ್ರು. ಪ್ರತಿಭಟನಾಕಾರರ ಗುಂಪಿನ ಮಧ್ಯೆ ಯಾರೋ ಚಿನ್ನದ ಸರ ಕದ್ದಿರೋದು ಗೊತ್ತಾಗದೆ ಗೊಂದಲಕ್ಕೆ ಈಡಾಗಿದ್ದಾರೆ. ಈ ಘಟನೆ ನೋಡಿದಾಗ ಕಳ್ಳರು ಪೊಲೀಸರು ಅಂತ ನಾವು ನೋಡದೆ ಅಷ್ಟು ಜನರ ಮಧ್ಯೆ ಚಿನ್ನವನ್ನ ಕದ್ದಿದ್ದಾರಂದ್ರೆ ಇವರು ಚಾಲಾಕಿ ಕಳ್ಳರೇ ಇರಬಹುದು ಕಣ್ರಿ. ಅಷ್ಟಕ್ಕೂ ಡ್ಯೂಟಿ ಮೇಲಿರ್ಬೇಕಾದ್ರೆ ಈ ಲೇಡಿ ಆಫೀಸರ್ ಅಷ್ಟೊಂದು ಬೆಲೆ ಬಾಳುವ ಚಿನ್ನವನ್ನ ಧರಿಸಿಕೊಂಡು ಬಂದಿದ್ದೇಕೆ? ಅವರು ಚಿನ್ನದ ಸರ ಧರಿಸದೇ ಇದ್ದಿದ್ರೆ ಇವತ್ತು 8 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಚಿನ್ನ ಅವರ ಬಳಿಯೇ ಇರ್ತಿತ್ತು ಅಂತ ಸಹೋದ್ಯೋಗಿಗಳು ಮರುಕು ಪಡುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.